ನಾವಿನ್ಯಾರಿಗೋಸ್ಕರ ಬದುಕಬೇಕು? ತುಂಬಾ ಬೇಜಾರಾಗುತ್ತೆ. ಇರೋದು ಮಗನ ಕಳ್ಕೊಂಡ್ಬಿಟ್ಟು ಟೀಚರ್ ಆಗಿ ಸರ್ವಿಸ್ ಮಾಡಿದ್ರೆ ಟೀಚರ್ ಆಗಿ ಮಂಡ್ಯದಲ್ಲೆಲ್ಲ ಸ್ವಲ್ಪ ಹೆಚ್ಚಿನ ಚೌಡೆ ಅವರಿದ್ರು ಅವ್ರ ಮನೆಯವ್ರ ಎದುರಿಗೆ ನಾನು ಮಾತಾಡ್ತೀನಿ. ಸಾರಿ ಏನು ಗೊತ್ತಾಗ್ತಿಲ್ಲ. ನಾನು ಅದೇ ಟ್ರೈ ಮಾಡಿದ್ವಿ ಕಾಂಟ್ಯಾಕ್ಟ್ ಮಾಡೋಕ್ಕೆ. ಹೆಂಗಾಯ್ತು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಯಾಕೆ ಹಂಗಾಯ್ತು ಏನು, ಅಲ್ಲಿಗೆ ಯಾಕೆ ಇವನು ಹೋಗಿದ್ದ ಎಲ್ಲ ವಿಚಾರ ಮಾಡ್ತಾ ಇದ್ದೀವಿ. ಅಲ್ಲ, ಇವಾಗ ಇಂಜಿನಿಯರ್ ಹೌದು, ಪ್ರಾಜೆಕ್ಟ್ ಡೈರೆಕ್ಟರ್ ಇವರು. ಅದೇ ಅಲ್ಲೇ ಇದ್ದಾರೆ ಕಿರಣ್ ಅಂತ, ಕೆನಡಾದಲ್ಲಿ. ಕಿರಣ್ ಭಾಳ ಕ್ಲೋಸ್ ಫ್ರೆಂಡ್. ಇವತ್ತು ಬರ್ತೀನಿ ಅಂತಿದ್ದೀವಿ. ನಮಸ್ಕಾರ. ಅಲ್ಲೇ ಇದ್ದಾನೆ ಇವನು. ನಾನು ಕನ್ನಡ ಭಾರಿ ಕ್ಲೋಸ್ ನಮ್ಮ ಹುಡುಗ ಹೇಳ್ತಾ ಇರ್ತಾನೆ. ನಮ್ಮ ಹುಡುಗ ಭಾಳ ಸರಿ ಹೇಳಿದ ಬರ್ತಾ ಭಾಳ ಸರಿ ಹೇಳಿದ್ದಾನೆ. ಇಲ್ಲ ಪಕ್ಕದಲ್ಲಿ ಭಾಗ್ಯ ಬಂದಿಲ್ಲ. ಅವನ್ ಚೆನ್ನಾಗಿದ್ರೆ ನಾವು ಅವನ್ ಚೆನ್ನಾಗಿರೋದ್ ನೋಡಿ ಸಂತೋಷ ಪಡ್ಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ವಿ. ಇಬ್ರು ಮೂವರು ಮಾಡೋದು ಅವನಿಗೆ ಮಾಡೋಣ, ಅವನೇ ಚೆನ್ನಾಗಿರ್ಲಿ ಅಂತ ಬಹಳ ಆಸೆ ಇಟ್ಕೊಂಡಿದ್ವಿ. ಅದಕ್ಕೆ ಒಂದೇ ಮಗು ಸಾಕು. ಒಂದ್ ದಿವಸನೂ ಸುಖ ಬಿಟ್ಟಿಲ್ಲ, ಸುಖ ಬಿಟ್ಟು ಒಂದಿನೂ ಕಷ್ಟ ಕೊಟ್ಟಿಲ್ಲ ಸರ್. ನಮ್ಗೆ ಕಾಲೇಜ್ ಸೇರ್ಸೋದಕ್ಕೂ ಅವನೇ ಹೋಗಿ ಸೇರ್ಕೊಂಡ, ಎಲ್ಲ ಅವನೇ ಫಾರಿನ್ ಹೋಗಕ್ಕೂ ಅವನೇ ಸೇರ್ಕೊಂಡ ಸರ್. 30,000 ಲಾಟ್ರಿ ಸಿಸ್ಟಮ್ ಹಾಕಿ ಎದ್ದಾಗ ಇವನ ಹೆಸರು ಬಂತು ಸರ್. ಅದ್ರಲ್ಲಿ ಅವರೇ ಫಾರಿನ್ಗೆ ₹1 ನಾವು ಕೊಟ್ಟಿಲ್ಲ ಸರ್. ಅವರೇ ಕರ್ಸ್ಕೊಂಡ್ರು ಕೆನಡಕ್ಕೆಲ್ಲ. ಗೇಮ್ಸ್ ಎಲ್ಲ ಆಡಿಸ್ತಿದ್ರು ಸರ್. ಇಲ್ಲಿ ಪ್ರಾಜೆಕ್ಟ್ ಇದ್ದಾಗ ಅವಾಗೆಲ್ಲ ಇವನೇ ಮುಂದೆ ನಿಂತ್ಕೊಂಡು ಗೇಮ್ಸ್ ಎಲ್ಲ ಆಡಿಸಿ ರೆಸಾರ್ಟ್ಗೆಲ್ಲ ಕರ್ಕೊಂಡು ಹೋಗೋರು ತಿಂಗಳಿಗೊಂದ್ಸರಿ ಅವ್ರ ಆಫೀಸಿಂದ. ಅವಾಗೆಲ್ಲ ಇವನೇ ಮ್ಯಾನೇಜ್ಮೆಂಟ್ ತಗೊಂಡು ಎಲ್ಲ ಇವನೇ ಮಾಡ್ತಿದ್ದ ಸರ್. ಒಂದ್ರಲ್ಲೂ ಮುಂದಿದ್ದು ಎಲ್ಲ ಮಾಡ್ತಿದ್ದ ಸರ್. ಅವನಿಗೆ ಅಷ್ಟು ಆಸೆ. ಚಿಕ್ಕೋನಿದ್ದಾಗ ಏನೋ ಕ್ವಶನ್ಸ್ ಎಲ್ಲ ಕೇಳೋರಲ್ಲ ಸರ್, ಅದರಲ್ಲೂ ಎಲ್ಲ ಆನ್ಸರ್ ಮಾಡಿ ಚಾಕ್ಲೇಟ್ ಹಬ್ಬಗಳೆಲ್ಲ ಚಿಕ್ಕ ವಯಸ್ಸಿಂದಾನೆ ಅವ್ರಿಗೆ ಗಿಫ್ಟ್ ಎಲ್ಲ ಬಂದಿತ್ತು ಸರ್. ಅವ್ನು ಮಾಡಿರೋದು ಏನು ಹೇಳ್ಬಾರ್ದು, ಒಳ್ಳೆ ಕೆಲಸ ನೀನು ಹೇಳ್ಬೇಡಮ್ಮ ಅಂತ ನನಗೆ ಭಯನು. ಅವನು ಈ ಥರ ಮಾಡಿದ್ದಾನೆ ಒಳ್ಳೆ ಕೆಲಸ ಅಂತ ಯಾರ ಹತ್ರ ಆದ್ರೂ ನಾನು ಖುಷಿಯಿಂದ ಹೇಳ್ಕೊಂಡ್ರೆ ನೀನು ಹೇಳ್ಬೇಡಮ್ಮ, ಅವೆಲ್ಲ ಹೇಳ್ಬಾರ್ದು. ಕೋಪ ಮಾಡ್ಕೊಳೋನು ಸರ್. ನನಗೆ ಭಯನು, ನೀನು ಹೇಳ್ಬೇಡ ಯಾವುದೂ ನಾನು ಮಾಡಿರೋದು ಅಂತ ಹೇಳ್ತಿದ್ದರು. ಈ ವರ್ಷ ಸ್ಪೀಚ್ ಕೊಡೋದು ಸ್ಟೂಡೆಂಟ್ಸ್ ಇರ್ತಾರಲ್ಲ, ನಿಮ್ಗೆ ಏನು ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ ಬನ್ನಿ. ಅಮೇರಿಕಾ ಬೇಕಾ, ಕೆನಡಾ ಬೇಕಾ, ಉದ್ಯೋಗದ ಮಾಹಿತಿ ಬೇಕಾ ಕೊಡ್ತೀವಿ. ಮೊನ್ನೆ ಸಹ ಈಗ 9 ತಿಂಗಳು ಕೆಳಗೆ ಬಂದಿದ್ದ ಸರ್. ಮೈಸೂರಲ್ಲಿ ನಮ್ಮ ಭಾವನವ್ರ ಮಗ ಇದ್ದಾರೆ, ಅವರು ಕರೆಸ್ಬಿಟ್ಟು ಸ್ಪೀಚ್ ಎಲ್ಲ ಕೊಡ್ಸಿದ್ರು ಸರ್. ಯಾರಾದ್ರೂ ಬರ್ಲಿ ಕೆನಡಕ್ಕೆ ನಾನೆಲ್ಲ ಅನುಕೂಲ ಮಾಡ್ಕೊಡ್ತೀನಿ ಅಂತ. ಅಲ್ಲೂ 1-2 ಗಂಟೆ ಮದುವೆ ಆಗ್ಲಿಲ್ವಲ್ಲ ಅನ್ನೋದು ಒಂದು ಇಚ್ಛೆ, ಬರಲಿಲ್ಲ ಅನ್ನೋದು ಇಚ್ಛೆ. ಎಲ್ಲರೂ ಕರ್ಸ್ಕೊಂಡವನ, ಇವನೊಬ್ಬನ ಕರ್ಸ್ಕೊಂಡಿರ್ಲಿಲ್ಲ. ಅದೇ ಟೈಮ್ ಬಂದವನು ಸರ್. ನಮ್ಮ ತಾತ ಅವರಿಗೆ ಮನಸ್ಸಲ್ಲಿ ಇತ್ತು ಅನ್ನೋದಕ್ಕೆ ಇದೊಂದು ನಿರ್ದೇಶನ. ಹೇಳ್ತಾ ಇದ್ರು ಕರ್ಸ್ರಿ ಪಕ್ಕದೂರ ಕರ್ಸೋದಕ್ಕೆ. ನೀವು ಕೇಳಿದಾಗ ಬರ್ತಾನಿರ್ರಿ ಅಂದ್ರೆ ಕೊನೆ ಹಂತಕ್ಕೆ ಅವನು ಬಂದು ಮಾತಾಡಿಸಿ ಅವನು ಇದ್ದಂಗೆ ಮಾತಾಡಿದ್ರು. ನಾನು ಅನ್ಕೊಂಡೆ ನೋಡು, ತಾತ ನಮ್ಮ ಮಾವ ಆ ಮೊಮ್ಮಗನು ಬಿಡ್ಲಿಲ್ಲ, ಅವನು ಕರ್ಸ್ಕೊಂಡು ಅವ್ನು ನೋಡ್ಬಿಟ್ರಲ್ಲ, ಅವನು ಎಷ್ಟು ಗ್ರೇಟು. ಅದೊಂದೇ ಅವ್ರಿಗೆ ಆಸೆ ಇದ್ದಿದ್ದು. ಅವ್ರ ತಾತನಿಗೆ ಮದ್ವೆ ನೋಡ್ಲಿಲ್ಲ ಅಂತ ಹೇಳೋರು, ಮದ್ವೆ ಮಾಡ್ರಿ ಬೇಗ ನನ್ನ ಕಣ್ಣೆದ್ರಿಗೆ ಅಂತ. ಎಲ್ಲಾರ ಮೊಮ್ಮಕ್ಕಳಿಗೂ ಆಗ್ಬಿಟ್ಟಿತ್ತು. ಅವನೊಬ್ಬ ನಿವೃತ್ತ ಶಿಕ್ಷಕರು
ಮಾನ್ಯ ನಂದಕುಮಾರ್ ಅವರ ಮಗ ಚಂದನ್ ಕುಮಾರ್ ಅವರು ಕೆನಡಾದಲ್ಲಿ ಟೊರಾಂಟೋದಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಒಬ್ಬ ಮೋಸ್ಟ್ ಟ್ಯಾಲೆಂಟೆಡ್ ಇಂಡಿವಿಜುವಲ್ ಮತ್ತು ಎಲ್ಲರಿಗೂ ಸಹಾಯ ಮಾಡೋದ್ರಲ್ಲಿ ವಿಶೇಷವಾಗಿ ಅಲ್ಲಿ ಟೊರಾಂಟೋದಲ್ಲಿ ಸಾಯಿಬಾಬಾ ಅವರ ಮಂದಿರದಲ್ಲಿ ಎಲ್ಲರಿಗೂ ಕೂಡ ಸಹಾಯ ಮಾಡೋದು, ವಿಶೇಷವಾಗಿ ಕನ್ನಡಿಗರಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಿದ್ದಂಥ ವ್ಯಕ್ತಿ. ಭಾಳ ಒಂಥರ ಪಾಪ್ಯುಲರ್ ಯಂಗ್ಸ್ಟರ್. ಅವರ ಹತ್ಯೆ ಆಗಿದೆ, ಏನಕ್ಕಾಗಿದೆ ಮತ್ತು ಯಾರು ಮಾಡಿದ್ದಾರೆ ಅದೆಲ್ಲವೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿ ಅವರ ಸ್ನೇಹಿತರುಗಳಿಗೆ ಎಲ್ಲರಿಗೂ ಕೂಡ ನಾನು ಕೂಡ ಮಾತನಾಡಿದ್ದೇನೆ. ಅಲ್ಲಿ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗುತ್ತೆ ಏನಕ್ಕೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಅದನ್ನೆಲ್ಲವನ್ನು ಕಂಡುಹಿಡಿತಾರೆ. ಈ ಮಧ್ಯೆ ಅವರ ಪಾರ್ಥಿವ ಶರೀರವನ್ನು ಈಗಾಗಲೇ ಅವರು ಎಂಬಾಮಿಂಗ್ ಮಾಡಿ ನಾಳೆ ಅಲ್ಲಿ ಕನ್ನಡಿಗರಿಗೆ ಅಲ್ಲಿ ಸ್ನೇಹಿತರಿಗೆ ಎಲ್ಲ ವ್ಯೂಯಿಂಗಿಗೆ ಇಟ್ಟಿದ್ದಾರೆ. ಆಮೇಲೆ ಶನಿವಾರ ಟೆಂಟೇಟಿವ್ ಆಗಿ ಶನಿವಾರ ಇಲ್ಲಿಗೆ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಎಂಬೆಸಿಯವರು ಮತ್ತು ಅಲ್ಲಿನ ಕನ್ನಡ ಸಂಘದವರು ಅವರೆಲ್ಲರೂ ಕೂಡ ಸೇರಿಕೊಂಡು ಇಲ್ಲಿಗೆ ಕಳಿಸೋ ಏರ್ಪಾಟನ್ನು ಮಾಡಿದ್ದಾರೆ. ಶನಿವಾರ ಇಲ್ಲಿಗೆ ತಲುಪ್ಬೋದು. ನಮ್ಮ ಏರ್ಪೋರ್ಟ್ನಲ್ಲಿ ಏನೆಲ್ಲ ಪ್ರೊಸೀಜರ್ಸ್ ಇದೆ ಅದಕ್ಕೆಲ್ಲ ಸರ್ಕಾರ ಅದನ್ನು ಸಹಾಯ ಮಾಡಿಕೊಂಡು ಇಲ್ಲಿಗೆ ತರೋದಕ್ಕೆ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಇಲ್ಲಿ SP ಅವರೆಲ್ಲರೂ ಕೂಡ ಮಾಡ್ತಾರೆ. ಭಾಳ ವಿಷಾದಕರವಾದಂಥ ಸಂಗತಿ. ಅವರಿಗೆ, ಅವರ ಸ್ನೇಹಿತರಿಗೆ, ವಿಶೇಷವಾಗಿ ತಂದೆ ತಾಯಿಗಳಿಗೆ ಒಬ್ಬನೇ ಮಗ, ಅವರು ಇವತ್ತು ಅವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು ಖಂಡಿತವಾಗಿ ಯಾವುದೇ ತಂದೆ ತಾಯಿಗೆ ಅತೀವ ದುಃಖ ಆಗ್ತಕ್ಕಂಥದ್ದು. ನಾವು ಕೂಡ ಆ ದುಃಖದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ತಂದೆ ತಾಯಿಗಳಿಗೆ ಆ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ನೀವೆಲ್ಲ ನಾವು ಇಲ್ಲಿ ಇರ್ತಕ್ಕಂಥ ಸ್ಥಳೀಕರೆಲ್ಲರೂ ಕೂಡ ಭಾಳ ಮೇಷ್ಟ್ರ ಜೊತೆಯಲ್ಲಿ ಆ ನೋವನ್ನು ಹಂಚ್ಕೊಳ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾರೆ. ಕನ್ನಡದಲ್ಲಿ ಕನ್ನಡಿಗರ ನಿರಂತರ ಕಗ್ಗೊಲೆ ಆಗ್ತಾ ಇದೆ ಸರ್. ಇಲ್ಲ, ಇಡೀ ಕೆನಡಾದಲ್ಲಿ ಇದೇ ಮೊದಲನೇ ಬಾರಿ ಒಬ್ಬ ಕನ್ನಡಿಗ ಹತ್ಯೆ ಆಗಿರ್ತಕ್ಕಂಥದ್ದು. ನನಗೆ ಬಂದಿರುವ ಮಾಹಿತಿ ಇದೇ ಮೊದಲನೇ ಬಾರಿ ಕನ್ನಡಿಗನೊಬ್ಬನ ಹತ್ಯೆ ಆಗಿರುವಂಥದ್ದು. ಇನ್ನು ಮುಂದೆ ಆ ರೀತಿ ಆಗಬಾರ್ದು ಮುಂದೆ ಅಂತ ಹೇಳಿ ಅದು ಅಲ್ಲಿನ ಸರ್ಕಾರ ಈಗಾಗಲೇ ಅವರು ತನಿಖೆ ಆದೇಶ ಮಾಡಿದ್ದಾರೆ, ತನಿಖೆ ಪ್ರಾರಂಭ ಮಾಡಿದ್ದಾರೆ. ಏನು ಅಂತ ಆಮೇಲೆ ಗೊತ್ತಾಗುತ್ತೆ. ಯಾವಾಗ ಅದೇ ಶನಿವಾರದಷ್ಟೊತ್ತಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಸರ್, ಏನಾದರೂ ನೀವೇನಾದರೂ ವರದಿನಾದ್ರು ಕೇಳಿದ್ರೆ ಏನು ವಿಚಾರಕ್ಕೆ ಕೊಲೆ ಆಗಿದೆ ಅಂತ ಏನಾದರೂ ಮಾಹಿತಿ? ಅಲ್ಲ, ಈಗ ಅವರು ಇನ್ವೆಸ್ಟಿಗೇಷನ್ ಮಾಡಿ ಎಂಬೆಸಿಗೆ ಕೊಡ್ತಾರೆ. ಇಂಡಿಯನ್ ಎಂಬೆಸಿಗೆ ಅವರು, ಯಾಕೆಂದರೆ ಅದು ನಾವು ರಾಜ್ಯ ಸರ್ಕಾರ ಮಾಡೋದಿಲ್ಲ, ಕೇಳ್ತೇವೆ ನಾವು ಕೂಡ. ಆದರೆ ಇಂಡಿಯನ್ ಎಂಬೆಸಿಗೆ ತಿಳಿಸ್ತಾರೆ ಅವರು. ಆಮೇಲೆ ನಮ್ಮಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಯಿಂದ ನಾವು ಮಾಹಿತಿ ತೊಗೊಳ್ತೀವಿ.